TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಯರಗಣವಿ, ರಿಪೋರ್ಟರ್ ಶಿವಮೊಗ್ಗ ನಗರ ಅಂದರೆ ಸ್ಮಾರ್ಟ್ ಸಿಟಿ ನಗರ. ಇದು ಕಳೆದ 2-3 ವರ್ಷಗಳಲ್ಲಿ ಶಿವಮೊಗ್ಗ ನಗರದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಪ್ರಮುಖ ಕಾರಣ ಅಂದರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ ಆಯ್ಕೆ ಆಯಿತು. ಅದರ ನಂತರ ಶಿವಮೊಗ್ಗ ಸುಮಾರು ಒಂದು 2,000 ಕೋಟಿ ರೂಪಾಯಿ ಹಣ ಬಂತು. ಅದನ್ನೆಲ್ಲ ಕೂಡ ಶಿವಮೊಗ್ಗ ನಗರ ಇದೆ, ಆ ನಗರನ ಸ್ಮಾರ್ಟ್ ಮಾಡಲಿಕ್ಕೆ ಖರ್ಚು ವೆಚ್ಚ ಮಾಡಿದರು. ಆದರೆ ಶಿವಮೊಗ್ಗ ನಗರದಲ್ಲಿ ಕೂಡ ಸ್ಮಾರ್ಟ್ ಸಿಟಿ ಆದ ನಂತರ ಕೂಡ ಸಮಸ್ಯೆಗಳು ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಅಂದರೆ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಗಾರ್ಡನ್ ಏರಿಯಾ ಆಗಿರ್ಬೋದು, ಗೋಪಿ ಸರ್ಕಲ್ ಆಗಿರ್ಬೋದು, ಶಿವಮೂರ್ತಿ ಸರ್ಕಲ್ ಆಗಿರ್ಬೋದು, ಕುವೆಂಪು ರಸ್ತೆ ಆಗಿರ್ಬೋದು, ಪ್ರಮುಖ ಏನು ರಸ್ತೆಗಳಿದ್ದಾವೆ ಮತ್ತು ವೃತ್ತಗಳಿದ್ದಾವೆ. ಈ ವೃತ್ತಗಳಲ್ಲಿ ಪ್ರಮುಖ ಸಮಸ್ಯೆ ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರು, ಫುಟ್ಪಾತ್ ಮಾಡಿದರು, ಎಲ್ಲ ಮಾಡಿದರು. ಆದರೆ ಎಲ್ಲ ಫುಟ್ಪಾತ್ಗಳನ್ನ ಒತ್ತುವರಿ ಆಗಿತ್ತು, ರಸ್ತೆಗಳು ಒತ್ತುವರಿ ಆಗಿತ್ತು. ಅಲ್ಲೆಲ್ಲ ಕೂಡ ಬೀದಿ ವ್ಯಾಪಾರಸ್ಥರಿದ್ದರು. ಅನಗತ್ಯವಾಗಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇತ್ತು. ಇದರಿಂದ ಪ್ರತಿನಿತ್ಯ ಕೂಡ ವಾಹನ ಸಂಚಾರಕ್ಕೆ ಕಿರಿಕಿರಿ, ಮತ್ತೊಂದು ಕಡೆಯಿಂದ ಪಾದಚಾರಿಗೆ ಕಿರಿಕಿರಿ. ಶಿವಮೊಗ್ಗ ನಗರ ಸ್ಮಾರ್ಟ್ ಸಿಟಿ ಮಾಡಿದ ಮೇಲೆ ಕೂಡ ಇಷ್ಟೊಂದು ಕೆಟ್ಟದಾಗಿದೆ ಅಂತೇಳಿ ಒಂದು ಕೆಟ್ಟ ಹೆಸರು ಕೂಡ ಶಿವಮೊಗ್ಗಕ್ಕೆ ಬರ್ತಾ ಇತ್ತು. ಹಾಗಾಗಿ ಶಿವಮೊಗ್ಗದ ಏನು ಸಂಚಾರಿ ಪೊಲೀಸ್ ಠಾಣೆಯ CPI ಇದ್ದಾರೆ, ದೇವರಾಜ್ ಇದ್ದಾರೆ, ಅವರು ಕಳೆದ ಒಂದು 2 ವಾರಗಳಿಂದ ಆಪರೇಷನ್ ಶುರು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿರುವಂಥ ಏನು ಪ್ರಮುಖವಾಗಿ ಎಲ್ಲೆಲ್ಲೇ ಈ ಸಮಸ್ಯೆಗಳಿದ್ದಾವೆ ಅಂದರೆ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಫುಟ್ಪಾತ್ ಒತ್ತುವರಿಗೆ ತೆರವಿಗೆ ಮುಂದಾಗಿದ್ದಾರೆ. ಅಂದರೆ ಶಿವಮೊಗ್ಗ ಒಂದು ನಗರದ ಇತಿಹಾಸದಲ್ಲಿ ನೋಡ್ಬೋದು, ಶಿವಪ್ಪನಾಯಕ ಸರ್ಕಲ್ ಇರುವಂಥ ಹೂವಿನ ಮಾರ್ಕೆಟ್ ಇದೆ. ಆ ಹೂವಿನ ಮಾರ್ಕೆಟ್ 2 ರಸ್ತೆ ಬದಿ ಕೂಡ ಒತ್ತುವರಿ ಆಗಿತ್ತು, ಅಲ್ಲಿ ಹೂವು ಮಾರಾಟ ಆಗ್ತಿತ್ತು. ಅದನ್ನು ತೆರವುಗೊಳಿಸುವಲ್ಲಿ ದೇವರಾಜ್ ಅವರು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಮೊದಲನೇ ಆಪರೇಷನ್ ಅಲ್ಲಿಂದ ಶುರುವಾಯಿತು. ಆ ಶಿವಪ್ಪ ನಾಯಕ ಸರ್ಕಲ್ ಏನು ಹೂವಿನ ಮಾರ್ಕೆಟ್ ಇದೆ, ಆ ಹೂವಿನ ಮಾರ್ಕೆಟ್ ಅಂದರೆ ಪ್ರಮುಖ ನಗರದ ಪ್ರಮುಖ ಹೃದಯ ಭಾಗ ಅಂದರೆ ಶಿವಪ್ಪ ನಾಯಕ ಸರ್ಕಲು ಮತ್ತು ಗಾಂಧಿ ಬಜಾರ್. ಈ ಗಾಂಧಿ ಬಜಾರ್ನಲ್ಲಿ ಪ್ರತಿನಿತ್ಯ ಎಲ್ಲ ವ್ಯಾಪಾರ ವಹಿವಾಟು ಆಗುವಂಥ ಸ್ಥಳ ಗಾಂಧಿ ಬಜಾರ್ ಮತ್ತು ಶಿವಪ್ಪ ನಾಯಕ ಸರ್ಕಲು. ಈ ಮತ್ತು ಮಹಾನಗರ ಪಾಲಿಕೆ ರಸ್ತೆ ಇದೆ, ಗಾಂಧಿ ಪಾರ್ಕ್ ಇದೆ. ಈ ರಸ್ತೆ ಪ್ರಮುಖ ರಸ್ತೆಗಳು. ಹಾಗಾಗಿ BH ರಸ್ತೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆ ಒಂದು ಕಡೆ ಆಗಿದೆ. ಎಲ್ಲ ಡಬಲ್ ರಸ್ತೆಗಳು ಇಕ್ಕಟ್ಟಾಗಿತ್ತು, ಒತ್ತುವರಿ ಆಗಿತ್ತು. ಅದರಲ್ಲಿ ಕೂಡ ಹೂವಿನ ಮಾರ್ಕೆಟ್ ಅಕ್ಕಪಕ್ಕ ಕೂಡ ತುಂಬ ಅಂದರೆ ತುಂಬ ಪ್ರತಿ ಏನು ಸಣ್ಣ ಪುಟ್ಟ ವಾಹನ ಬಂದಾಗ ಕೂಡ ಅಲ್ಲಿ ವಾಹನ ಸಂಚಾರ ಸ್ಥಗಿತ ಆಗಿತ್ತು, ಸಂಚಾರ ಟ್ರಾಫಿಕ್ ಜಾಮ್ ಆಗಿತ್ತು, ಕಿರಿಕಿರಿ ಆಗ್ತಾಯಿತ್ತು. ಹಾಗಾಗಿ ದೇವರಾಜ್ ಅವರು ಅಲ್ಲಿರುವಂಥ ಏನು ಒತ್ತುವರಿ ಆಗಿತ್ತು, ರಸ್ತೆಯನ್ನು ಒತ್ತುವರಿ ಮಾಡ್ಕೊಂಡಿದ್ರು, ಬೀದಿ ವ್ಯಾಪಾರಸ್ಥರಿದ್ದರು, ಅವರನ್ನು ತೆರವುಗೊಳಿಸಲಿಕ್ಕೆ ಆಪರೇಷನ್ ಶುರು ಮಾಡಿದರು. ಆಪರೇಷನ್ ಸಾಕಷ್ಟು ವಿರೋಧ ಕೂಡ ಆಯಿತು. ಅದರ ನಂತರ ಕೂಡ ಆ ಹೂವಿನ ಮಾರ್ಕೆಟ್ ಒತ್ತುವರಿ ಆಗಿತ್ತು, ಅದನ್ನು ತೆರವುಗೊಳಿಸಿದ್ದಾರೆ. ಈಗ ಅಲ್ಲಿ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ. ಸಲೀಸಾಗಿ ವಾಹನಗಳು ಕೂಡ ಅಲ್ಲಿ ಸಂಚಾರ ಈಗ ಶುರುವಾಗಿದೆ. ಇದರ ನಂತರ ಪ್ರಮುಖವಾಗಿ ಅಂದರೆ ಶಿವಮೊಗ್ಗದಲ್ಲಿ ಗಾರ್ಡನ್ ಏರಿಯಾ, ಈ ಗಾರ್ಡನ್ ಏರಿಯಾ ಮಾರುಕಟ್ಟೆ ಅಂತಂದರೆ ಎಲ್ಲ ವಹಿವಾಟು ಆಗುವಂಥದ್ದಂದರೆ ಆಟೋಮೊಬೈಲ್ಸ್ನ ಹಿಡ್ಕೊಂಡು ಎಲ್ಲ ವ್ಯಾಪಾರ ವಸ್ತುಗಳಾಗೋದು ಗಾರ್ಡನ್ ಏರಿಯಾ. ಈ ಗಾರ್ಡನ್ ಏರಿಯಾ ಕೂಡ ಅಷ್ಟೇ ಸಮಸ್ಯೆ ಇತ್ತು. ಎಲ್ಲ ರಸ್ತೆಗಳು ಕೂಡ ಒತ್ತುವರಿ ಆಗಿದ್ವು. ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳ ಒಂದು ಸಮಸ್ಯೆ ಆದರೆ ಮತ್ತೊಂದು ಕಡೆಯಿಂದ ವಾಹನಗಳು ಬೇಕಾಬಿಟ್ಟು 2 ರಸ್ತೆಯಲ್ಲಿ ವಾಹನಗಳು ನಿಲ್ಲಿಸಿಬಿಟ್ಟು ಕಾರು, ಬೈಕು, ಆಟೋಗಳನ್ನೆಲ್ಲ ನಿಲ್ಲಿಸ್ತಿದ್ರು. ಇದರಿಂದ ಸಾಕಷ್ಟು ಗಾರ್ಡನ್ ಏರಿಯಾದಲ್ಲಿ ಕೂಡ ಸಮಸ್ಯೆ ಆಗ್ತಾಯಿತ್ತು. ಇದನ್ನು ಕೂಡ ಅಲ್ಲೂ ಕೂಡ ತೆರವು ಕಾರ್ಯಾಚರಣೆ ಆಗಿದೆ. ಅಂದರೆ ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಆಗಿತ್ತು, ಫುಟ್ಪಾತ್ ಆಗಿತ್ತು, ಪಾದಚಾರಿಗೆ ಫುಟ್ಪಾತ್ ಇತ್ತು, ಅದನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು. ಇದರಿಂದ ಸಾಕಷ್ಟೇ ಸಮಸ್ಯೆ ಆಗ್ತದೆ. ಮತ್ತು ಪಾರ್ಕಿಂಗ್, ಶಿವಮೊಗ್ಗ ನಗರದಲ್ಲಿ ಪಾರ್ಕಿಂಗಿಂದ ದೊಡ್ಡ ಸಮಸ್ಯೆ ಇದೆ. ಬೇಕಾಬಿಟ್ಟಿಯಾಗಿ ವಾಹನಗಳಿದ್ದಾವೆ, ಆ ವಾಹನಗಳನ್ನ ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಮಾಡ್ತಾರೆ. ಪಾರ್ಕಿಂಗ್ ಮಾಡಿದ ನಂತರ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಅದರ ನಂತರ ಸಮಸ್ಯೆ ಶುರುವಾಗೋದು ಟ್ರಾಫಿಕ್ ಜಾಮ್. ಹಾಗಾಗಿ ಈ ವಾಹನಗಳಿನ ಬೇಕಾಬಿಟ್ಟು ಏನು ವಾಹನ ಪಾರ್ಕಿಂಗ್ ಮಾಡ್ತಾಯಿದ್ರು, ಅದ್ರ ವಿರುದ್ಧ ಕೂಡ ಕಾರ್ಯಾಚರಣೆ ಶಿವಮೊಗ್ಗ ನಗರದಲ್ಲಿ ಶುರುವಾಗಿದೆ. ಹಾಗಾಗಿ ಈಗ ಒಂದು ರೀತಿಯ ಅಂದರೆ ಒಂದು 4-5 ರಸ್ತೆಗಳ ಪ್ರಮುಖ ರಸ್ತೆಗಳಿದ್ದಾವೆ, ಅಲ್ಲಿ ಈಗ ಆಪರೇಷನ್ ತೆರವು ಕಾರ್ಯಾಚರಣೆ ಆಗಿದೆ. ಅದರ ನಂತರ ಸ್ವಲ್ಪ ವಾಹನ ಸಂಚಾರಕ್ಕೆ ಮತ್ತು ಪಾದಚಾರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಒಂದು ಸಮಸ್ಯೆ ಆಗಿತ್ತು. ಆ ಸಮಸ್ಯೆಗೆ ಈಗ CPI ದೇವರಾಜ್ ಇದ್ದಾರೆ, ಅವರು ಆಪರೇಷನ್ ಕೈ ಹಾಕಿದ್ದಾರೆ. ಹಾಗಾಗಿ ಹಂತವಾಗಿ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆ ಮೊದಲು ಹೇಗೆ ನೋಡ್ಬೋದು ದೃಶ್ಯಗಳನ್ನ, ಅದರ ನಂತರ ದೃಶ್ಯಗಳನ್ನ ಕೂಡ ನೋಡ್ಬೋದು. ಪೂರ್ತಿ ರಸ್ತೆ ಕ್ಲೀನ್ ಆಗಿದೆ, ವಾಹನ ಸಂಚಾರ ಈಗ ಸುಗಮ ಆಗಿದೆ. ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ಪ್ರಮುಖ ಸವಾಲಾಗಿದ್ದರೆ ಶಿವಮೊಗ್ಗ ನಗರ ಇದೆ, ನಗರ ವೇಗವಾಗಿ ಬೆಳೀತಾ ಇದೆ. ವ್ಯಾಪಾರ ವಹಿವಾಟು ಕೂಡ ಜಾಸ್ತಿ ಆಗಿದೆ ಮತ್ತು ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಈ ಶಿವಮೊಗ್ಗ ನಗರಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿದರೂ ಕೂಡ ಒಂದೇ ಸಮಸ್ಯೆ ಕಾಡ್ತಾ ಇತ್ತು. ಕೊನೆಯೂ ಕೂಡ ಸಂಚಾರಿ ಪೊಲೀಸ್ ಠಾಣೆಯನ್ನು CPI ದೇವರಾಜ್ ಇದ್ದಾರೆ, ಅವರು ಈಗ ಒಂದಿಷ್ಟು ಖಡಕ್ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಯಾವುದೇ ರೀತಿಯಿಂದ ಒತ್ತಡ ಮತ್ತು ಪ್ರಭಾವಕ್ಕೆ ಒಳಗಾಗದೆ ಈಗ ಅವರು ಶಿವಮೊಗ್ಗ ನಗರದಲ್ಲಿ ಆಪರೇಷನ್ ಶುರು ಮಾಡಿದ್ದಾರೆ. ಈ ಆಪರೇಷನ್ ಶುರು ಮಾಡಿದ್ರಿಂದ ಒಂದಿಷ್ಟು ಜನರಿಗೀಗ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಕೆಲವೊಂದು ಪ್ರಮುಖ ರಸ್ತೆಗಳಿದ್ದಾವೆ, ಆ ರಸ್ತೆಗಳಿಗೆ ತೆರವು ಕಾರ್ಯಾಚರಣೆ ಆಗಿದೆ. ಇನ್ನೂ ಕೂಡ ಸಾಕಷ್ಟು ಸವಾಲು CPI ದೇವರಾಜ್ ಅವರ ಮುಂದಿದೆ. ಶಿವಮೊಗ್ಗ ನಗರದ ಇನ್ನೂ ಅನೇಕ ರಸ್ತೆಗಳಲ್ಲಿ ಕೂಡ ಇದೇ ವಾತಾವರಣ ಇದೆ. ಆದಷ್ಟೇ ಬೇಗನೆ ಕೂಡ ಶಿವಮೊಗ್ಗ ನಗರ ಏನು ಸ್ಮಾರ್ಟ್ ಸಿಟಿ ಇದೆ, ಆ ಸ್ಮಾರ್ಟ್ ಸಿಟಿ ತಕ್ಕಂತೆ ಇಲ್ಲಿ ವ್ಯವಸ್ಥೆಗಳು ಕೂಡ ಬದಲಾಗಬೇಕಾಗಿದೆ.